ಇವತ್ತು 2 ಜೂನ್ 2026. ಈಗ ಎಕ್ಸಾಕ್ಟಾಗಿ ವೈನಾಡ್ನಾಗಿದ್ದೆವು. ಟೈಮ್ ಬಂದು 6:10 ಆಗ್ಯದ. ನಾವು ಬುಕ್ ಮಾಡಿದ್ದು ಸ್ಟೇದಿಂದ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ರಿ ಹೇಗಂತ. ಇದು ಸ್ಟೇ, ಹಾಗೆ ಇದು ವ್ಯೂ. ಇವತ್ತು ವೈನಾಡ್ ಬಂದಿವಿ ಬೆಂಗಳೂರಿಂದ ಬೈಕ್ ರೈಡ್ ಮಾಡ್ಕೊಂಡು. ಈಗ ವೈನಾಡ್ನಲ್ಲಿ ಒಂದು ಟ್ರೆಕ್ಕಿಂಗ್ ಮಾಡೋಕೆ ನಡೆದಿದ್ದೀವಿ. ಬಾಣಾಸುರ ಹಿಲ್ಸ್ ಟ್ರೆಕ್ಕಿಂಗ್ ಅಂತ. ಬರ್ರಿ ಇವತ್ತು ಬಾಣಾಸುರ ಟ್ರೆಕ್ ಮಾಡಮಿ. ಬಾಣಾಸುರ ಟ್ರೆಕ್ಕಿಂಗ್ ಮಾಡ್ಬೇಕಂದವ್ರಿಗೆ ಈ ವಿಡಿಯೋ ಫುಲ್ ನೋಡ್ರಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಟ್ರೆಕ್ ಬಗ್ಗೆ. ಇವಾಗ ಸ್ವಲ್ಪ ದೂರ ಬಂದು ರೆಸ್ಟ್ ಮಾಡುತ್ತೀವಿ. ಹಾಗೆ ಒಂದು ವ್ಯೂ ಪಾಯಿಂಟ್ ಇದೆ ನೋಡ್ರಿ. ಇನ್ನು ಟ್ರೆಕ್ ಅದ ಮುಂದೆ. ಟ್ರೆಕ್ಕಿಂಗ್ ಅಂತೂ ಸದ್ಯಕ್ಕಂತೂ ಮಾಡ್ರೇಟ್ ಅದ, ಆರಾಮಾಗಿ ನಡ್ಕೊಂಡು ಬರ್ಬೋದು. ನೋಡ್ರಿ ವ್ಯೂ ಹೆಂಗದ. ವಾವ್, ಆಲ್ರೆಡಿ ಪೂರಾ ನೆಂದೋಗಿನಿ. ಬಾಣಾಸುರ ಟ್ರೆಕ್ಕಿಂಗ ಟೋಟಲಿ 10 ಕಿಲೋಮೀಟ್ರ್ ಆಗ್ತದ. ಬೋತ್ ಸೈಡ, ಒಂದು ಸೈಡ 5 ಕಿಲೋಮೀಟ್ರ. ನೋಡ್ರಿ, ಲುಕ್ ಎಟ್ ದಿಸ್ ವ್ಯೂ. ಯುವರ್ ನೇಮ್ ಸರ್? ರಾಬಿನ್. ಇವ್ರು ನಮ್ಮ ಟ್ರೆಕ್ ಗೈಡ. ಟೋಟಲಿ 8 ಮೆಂಬರ್ಸ್ ಇದ್ದವು ಈ ಟ್ರೆಕ್ಕಿಂಗ್ದಾಗ. ಇವರೇ ನಮ್ಮ ಕರ್ಕೊಂಡು ಹೋದಾರ. ಪ್ಲೀಸ್ ಟೆಲ್ ಮಿ ಅಬೌಟ್ ದಿಸ್ ಟ್ರೆಕ್ ಸರ್. Very good trekking is very good experience. This is a second highest peak in Wayanad, sir? Wayanad, but Wayanad second highest peak this day, this mountain, but no trekking allowed it. Okay. Is maximum number 2.5 into second half side going. ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ. ಆಲ್ಮೋಸ್ಟು ಪೀಕ್ ಹತ್ರ ರೀಚ್ ಆಗಿ ಬಂದಿದೆ. ವ್ಯೂ ನೋಡ್ರಿ, ಇದೇ ಬಾಣಾಸುರ ಡ್ಯಾಮ್ ಅಂತದ ಇದು. ಕೇರಳದಲ್ಲಿ ಅದು ವಯನಾಡ್ನಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡಲೇಬೇಡ್ರಿ. ನೋಡ್ರಿ ಬಾಣಾಸುರ ಡ್ಯಾಮ್ದು ವ್ಯೂ ಹಂಗದ.
ಟ್ರೆಕ್ಕಿಂಗ್ ಫೀಸ್ ಬಂದು ಒಬ್ರಿಗೆ 800 ರುಪೀಸ್ ಅದ. ಆನ್ಲೈನ್ ಟಿಕೆಟ್ ಕೂಡ ಬುಕ್ ಮಾಡ್ಬೋದು, ಹಾಗೆ ಆಫ್ಲೈನ್ ಕೂಡ ಅವೈಲೇಬಲ್ ಸಿಗ್ತದೆ. ಬಟ್ 75 ಮೆಂಬರ್ಸ್ ಮಾತ್ರ ಅಲೋ ಇರ್ತದೆ, ಬೇಗ ಬಂದರೆ ಸಿಗ್ಬೋದು. ಬಾಣಾಸುರ ಡ್ಯಾಮ ಅದು ಫಸ್ಟ್ ವ್ಯೂ ಪಾಯಿಂಟ ಈ ಟ್ರೆಕ್ದು. ಸೆಕೆಂಡ್ ಬಂದು ಇಲ್ಲಿ ನೋಡ್ರಿ, ಇದನ್ನ ಹತ್ಕೊಂಡು ಹೋಗಬೇಕು. ಹತ್ಕೊಂಡೋಗಿ ಸೆಕೆಂಡ್ ವ್ಯೂ ಪಾಯಿಂಟ್ ಸಿಗ್ತದೆ, ಅದು ಲಾಸ್ಟ್ ವ್ಯೂ ಪಾಯಿಂಟ ಈ ಟ್ರೆಕ್ದು. ಟ್ರೆಕ್ ಕಂಪ್ಲೀಟ್ ಆಗ್ತದೆ. ಟ್ರೆಕ್ ಅಂತೂ ಮಾಡ್ರೇಟ್ ಆಗದ, ಆರಾಮ್ ಈಸಿಯಾಗಿ ಮಾಡ್ಬೋದು, ಆ ಥರ ಏನು ಡಿಫಿಕಲ್ಟ್ ಇಲ್ಲ. ನೋಡ್ರಿ ಟ್ರೆಕ್ ದಾರಿ ಅಲ್ಲಿ ಮೇಲೆ ಹೋಗ್ಬೇಕು. ನಾವು ಡ್ಯಾಮ್ ಹೋಗಿದ್ವಲ್ಲ, ಈ ದಾರಿದಾಗ ಮೇಲೆ ಹತ್ಕೊಂಡು ಹೋಗಿದ್ದು. ಅಲ್ಲಿ ಮೇಲೆ ಹೋದ್ರೆ ಅದು ಬಾಣಾಸುರ ಡ್ಯಾಮ್ ವ್ಯೂ ಪಾಯಿಂಟ್ ಕಾಣ್ತದ. ಈ ಕಡೆ ಬಂದ್ರೆ ಇದು ಬಾಣಾಸುರ ಟ್ರೆಕ್ಕಿಂಗ್ ಲಾಸ್ಟ್ ಪಾಯಿಂಟ್ ಸಿಗ್ತದ. ಬಾಣಾಸುರ ಟ್ರೆಕ್ ಕಂಪ್ಲೀಟ್ ಆಯಿತು ಇಲ್ಲಿಗ. ಇದೇ ನೋಡ್ರಿ ಲಾಸ್ಟ್ ವ್ಯೂ ಪಾಯಿಂಟ. ಲೀಚಸ್ ಕಚ್ಚಿದ್ದು ಗೊತ್ತೇ ಆಗಿಲ್ಲ, ಇವಾಗ ನೋಡುತ್ತೀನಿ ಫುಲ್ ಬ್ಲಡ್ ಎಲ್ಲ ಬಂದ್ಬಿಟ್ಟದ. ವಯನಾಡ್ ಕಡೆ ಬಂದ್ರೆ ಈ ಬಾಣಾಸುರ ಟ್ರೆಕ್ ಮಿಸ್ ಮಾಡಲೇಬೇಡ್ರಿ. ನೋಡ್ರಿ ಇವತ್ತು ಜೂನ್ 2, 2026 ವ್ಯೂ ಹೆಂಗದಂತ. ಅದು ಬಾಣಾಸುರ ಡ್ಯಾಮ, ಇದು ಬಾಣಾಸುರ ಟ್ರೆಕ್ ವ್ಯೂ ನೋಡ್ರಿ. ಕೇರಳದಲ್ಲಿ ಈ ಟ್ರೆಕ್ಕಿಂಗ್ ಅಂತೂ ಒಂದ್ಸಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಬಾಣಾಸುರ ಟ್ರೆಕ್ ಮುಗಿಸ್ಕೊಂಡು ನಾವು ನೈಟ್ ಸ್ಟೇ ಮಾಡಿದ್ದು ಈ ಟೆಂಟ್ನಾಗ. ನೋಡ್ರಿ ಮೌಂಟೇನ್ಸ್ ವ್ಯೂ ಹೆಂಗದ, ಅದ್ರ ಜೊತೆ ಈ ಟೆಂಟಾಗಿ ಸ್ಟೇ ಪರ್ ಡೇ 800 ಆಯಿತು. ನಾವು 2 ಡೇಸ ಈ ಟೆಂಟ್ನಾಗ ಇದ್ದಿದ್ದು. ನೋಡ್ರಿ ಸುತ್ತಲೂ ಹೆಂಗದ. ನಾ ಈ ಟೆಂಟ್ದು ರೆನೋವೇಷನ್ ನಡೆದದ. ಈ ಟೆಂಟ್ ಬಂದು ಜಂಗಲ್ ಫಿಟ್ ಟೆಂಟ್ ಸ್ಟೇ ಅಂತದ. ವೇನಾಡ್ ಬಂದರೆ ಖಂಡಿತ ಈ ಪ್ಲೇಸ್ ಮಿಸ್ ಮಾಡಲೇಬೇಡ್ರಿ. ಸುತ್ತಲೂ ಮೌಂಟೇನ್ಸ, ಹಾಗೆ ಟೀ ಎಸ್ಟೇಟ್ಗಳು, ಆ ಮಧ್ಯೆ ಒಂದು ಗಾಡಿ ಓಡಿಸ್ಕೊಂಡು ಹೋಗೋದು, ಆ ಫೀಲಿಂಗೇ ಬೇರೆ ಇರ್ತದೆ ನೋಡ್ರಿ. ವಯನಾಡ್ ಕಡೆ ಬಂದರೆ ಈ ಸ್ಥಳ ಅಂತೂ ಮಿಸ್ ಮಾಡಬೇಡ್ರಿ. ಒಳ್ಳೆ ಹೈಡನ್ ಪ್ಲೇಸ್ ಇದ್ದಂಗೆ ನೋಡ್ರಿ.